Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದನ್ನ ಒಂದ್ 10 ಸಲ ತಿದ್ದು ಆಗ ಅಭ್ಯಾಸ ಆಗತ್ತೆ. ರಾಮ್ ಇನ್ನೊಂದ್ ಸ್ವಲ್ಪ ಹೊತ್ತು ಇವಳು ಅಪ್ಪ ಅಂತ ಬರೆಯೋದು ಕಲಿತಾಳೆ, ನಿಮ್ಗೂ ತೋರಿಸ್ತಾಳೆ. ನೋವರಿ ಸೀತಾ, ನಿಧಾನಕ್ಕೆ ಕಲ್ತ್ಕೊಳ್ಳಿ. ಪುಟ ನೀನು ಪ್ರಾಕ್ಟೀಸ್ ಮಾಡ್ತಾ ಇರು, ನಾನು ಅಡ್ಗೆ ಕೆಲಸ ಮುಗಿಸ್ತೀನಿ ಆಯ್ತಾ? ಪುಟ, ನಿಂಗೇನು ಕಷ್ಟ ಆಗ್ತಿಲ್ಲ ಅಲ್ವಾ? ಎಲ್ಲ ಓಕೆ ತಾನೆ? ನನ್ಗೇನು ಕಷ್ಟ ಇಲ್ಲ, ಆದ್ರೆ ನೀವು ಅಪ್ಪ ಅಂತ ಬರಿ ಅಂತಿರಲ್ಲ, ಅದೇ ನನ್ ದೊಡ್ಡ ಕಷ್ಟ. ಓಕೆ ಪುಟ, ನಿಂಗಪ್ಪ ಅಂತ ಬರೆಯೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬರೆಯೋದು ಬೇಡ. ನಿಂಗೇನು ಇಷ್ಟ ಆಗುತ್ತೋ ಅದನ್ನೇ ಬರಿ. ಪುಟ, ನೀವು ಬರೀತಾ ಇರು, ನಂಗೊಂದು ಕಾಲ್ ಬಂದಿದೆ. ಬರ್ದು ನನ್ಗೆ ಬೋರ್ ಆಗ್ತಾ ಇದೆ. ಏನ್ ಮಾಡ್ಲಿ? ಹಾ, ಹೊರಗಡೆ ಹೋಗ್ತೀನಿ. ಒಂದು ಮಳೆ ಬೆಳ್ಳು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಏನನು ಮಾತಾಡಿದೆ ಸುಬ್ಬಿ, ಭಾವದೆ. ತಾತ, ನನ್ ತಾತನ ಹತ್ರ ಮಾತಾಡಿದ್ದನ ಯಾರಾದ್ರೂ ನೋಡ್ಬಿಟ್ರೆ ಹೋಗ್ಲಾ ಬೇಡ್ವಾ? ಬಾ. ಅಪ್ಪು, ಹಾ ಚಿಕ್ಕಿ. ಚಿಕ್ಕಿ ಏನಾಯ್ತು? ಯಾಕೆ ಕುಂಟ್ತಾ ಇದ್ದೀರಾ? ಅದು ಅಡ್ಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕಾಲ್ ಮೇಲೆ ಏನೋ ಬಿದ್ದೋಯ್ತು ಅಷ್ಟೇ. ಚಿಕ್ಕಿ, ನೀವು ಫಸ್ಟ್ ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟ್ಲ್ಗೆ ಹೋಗೋವಂಥದ್ದು ಏನೂ ಆಗಿಲ್ಲ ಅಪ್ಪು. ಈ ಫೈಲ್ಸ್ಗೆ ಸೈನ್ ಆಗಬೇಕು, ಮೊದಲು ಸೈನ್ ಮಾಡು. ಸೈನ್ ಮಾಡೋಣ ಚಿಕ್ಕಿ, ಬಟ್ ನನ್ನ ಕೈಯಲ್ಲಿ ನೀವು ಈ ಥರ ಕುಂಟೋದು ನಂಗೆ ನೋಡೋಕ್ಕಾಗ್ತಿಲ್ಲ. ಇವತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಪ್ಪು. ಮೊದಲು ನೀನು ಇದಕ್ಕೆ ಸೈನ್ ಹಾಕು. ಅಲ್ಲ ಚಿಕ್ಕಿ, ಏನಾಗಿದೆ ನಮ್ಮ ಮನೇಲಿ ಎಲ್ರಿಗೂ ಅಂತ? ನೀವು ನೋಡಿದ್ರೆ ಕಾಲ್ ಗೇಟ್ ಮಾಡ್ಕೊಂಡ್ರಿ, ಸೀತಾ ಕೈ ಗೇಟ್ ಮಾಡ್ಕೊಂಡ್ರು, ಚಿಕ್ಕಪ್ಪ ನೋಡ್ರೆ ಬಿದ್ದು ಸೊಂಟು ಗೇಟ್ ಮಾಡ್ಕೊಂಡಿದ್ದಾರೆ. ಹೌದು ಕಣ, ಈ ಮನೇಲಿ ಏನೋ ಸರಿ ಇಲ್ಲ. ಅಂದ್ರೆ ಅದೆಲ್ಲ ಇರಲಿ, ಮೊದಲು ಸೈನ್ ಹಾಕು. ಯಾವಾಗ ಬಂದ್ರಿ ತಾತ? ಒಬ್ರೇ ಬಂದ್ರಾ? ಮನೆಯಲ್ಲಿ ಎಲ್ರು ಚೆನ್ನಾಗಿದ್ದಾರಾ? ನಾನು ಆಗಾಗ ಇಲ್ಲಿಗೆ ಬರ್ತಾ ಇರ್ತೀನಿ ಕಣವ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.